ದೇಶದ್ರೋಹದ ಆರೋಪ ಇರವ ರಾಜ್ಯಸಭೆಗೆ ಬರ್ಬೇಕಂತ. ರಾಜಸ್ಥಾನ ಮುಸ್ಲಿಂ ಸಂಘಟನೆಗಳ ಹೊಸ ಬೇಡಿಕೆ. ದಾವಣಗೆರೆ ಒಳಗ ಕಾಂಗ್ರೆಸ್ ವಿರುದ್ಧವಾಗಿ ಮುಸ್ಲಿಮರು ಸಿಡಿದಾರ. ಉಮರ್ ಖಾಲಿದ್ ಎಂತ ನೆಟ್ವರ್ಕ್ ಇಟ್ಕೊಂಡಿದ್ದ ಅನ್ನೋದು ನೋಡ್ರಿ. ಒಬ್ಬ ನಾಸ್ತಿಕನನ್ನ ತಮ್ಮ ನಾಯಕ ಅಂತ ಇಸ್ಲಾಮ ಒಪ್ಕೋತೈತೇನು? ಟೆರರಿಸ್ಟ್ ಜೋಡಿ ಸಂಬಂಧ ಇರೋ ವ್ಯಕ್ತಿ ರಾಜ್ಯಸಭೆಗೆ ಬಂದ್ರ ಭಾರತದ ಸ್ಥಿತಿ ಏನು? ದಾವಣಗೆರೆ ಉಪಚುನಾವಣೆ ಒಳಗ ಕಾಂಗ್ರೆಸ್ಗೆ ಒಂದ್ ರೀತಿ ಸವಾಲಾಗೈತಿ. ಮುಸ್ಲಿಮರ ಬಂಡಾಯವನ್ನ ಕಾಂಗ್ರೆಸ್ ಫೇಸ್ ಮಾಡತೈತಿ. ಮುಸ್ಲಿಂ ಅಭ್ಯರ್ಥಿಗೆ ಸೀಟ್ ಕೊಡ್ಲಿಲ್ಲ. ಕಾಂಗ್ರೆಸ್ ಒಳಗ ಮುಸ್ಲಿಮರಿಗೆ ಯಾವುದೇ ವ್ಯಾಲ್ಯೂ ಇಲ್ಲ ಅಂತ ಅವರು ಬಂಡಾಯ ಎದ್ದಾರ. ಈಗ ಚುನಾವಣೆ ರಿಸಲ್ಟ್ ಬಂದ ಮೇಲೆ ಗೊತ್ತಾಗೋದು ಮುಸ್ಲಿಮರು ಕಾಂಗ್ರೆಸ್ ಕೈ ಹಿಡ್ದಾರೋ ಬಿಟ್ಟಾರೋ. ಅಂಥದ್ದೇ ಪರಿಸ್ಥಿತಿ ಬರೀ ರಾಜ್ಯಕ್ಕೆ ಸೀಮಿತ ಆಗಿಲ್ಲ, ಕಾಂಗ್ರೆಸ್ ಹೈಕಮಾಂಡ್ಗೂ ಇಂಥದ್ದ ಒಂದು ಸಿಮಿಲರ್ ಕಂಡೀಷನ್ ಎದುರಾಗೈತಿ. ರಾಜಸ್ಥಾನದ ಮುಸ್ಲಿಂ ಸಂಘಟನೆಗಳು ಹೊಸದೊಂದು ತಗಾದಿ ತೆಗ್ದಾರ. ಈಗಾಗಲೇ ದೇಶದ್ರೋಹದ ಆರೋಪದಾಗ ಜೈಲೊಳಗಿರೋ ಉಮರ್ ಖಾಲಿದ್ನ ರಾಜ್ಯಸಭೆಗೆ ಕಳಿಸ್ಬೇಕು ಅನ್ನೋ ಒಂದು ಬೇಡಿಕೆ ಇಟ್ಟಾರ. ಈ ರೀತಿ ಬೇಡಿಕೆಯನ್ನ ಲೆಟರ್ ಮೂಲಕ ಬರೆದು ಮಲ್ಲಿಕಾರ್ಜುನ ಖರ್ಗೆ ಕಾಕಾರ್ಗೆ ಕಳಿಸಿಕೊಟ್ಟಾರ. ಒಂದಲ್ಲ ಎರಡಲ್ಲ ಸಾಲು ಸಾಲು ಲೆಟರ್ಗಳು ಕಾಂಗ್ರೆಸ್ ಹೈಕಮಾಂಡ್ ತಲುಪಾಕತ್ತಾವ. ಮುಸ್ಲಿಂ ಸಮುದಾಯದಾಗ ಒಳ್ಳೆ ಸ್ಪೋರ್ಟ್ಸ್ ಪರ್ಸನ್, ಒಳ್ಳೆ ಆ್ಯಕ್ಟರ್, ಒಳ್ಳೆ ಸೈಂಟಿಸ್ಟ್, ಒಳ್ಳೆ ಡಾಕ್ಟರ್, ಸಮಾಜ ಸುಧಾರಕ, ಸಮಾಜ ಸೇವಕ ಯಾರೂ ಸಿಗ್ಲಿಲ್ಲೇನು? ದೇಶದ್ರೋಹದ ಆರೋಪದ ಮೇಲೆ ಕಂಬಿ ಅನ್ಸಾಕತ್ತಿರೋ ಉಮರ್ ಖಾಲಿದೆ ರಾಜ್ಯಸಭೆಗೆ ಆಯ್ಕೆ ಆಗಬೇಕು, ಅವರನ್ನ ನಾಮಿನೇಷನ್ ಮಾಡಬೇಕು ಅಂತ ಕಾಂಗ್ರೆಸ್ ಹೊರ ಹೋಗ್ಯಾರ. ಇದು ಯಾಕೆ ಹಿಂಗೆ ಸುತ್ತಾಕತ್ತೈತಿ? ಇದ್ರ ಹಿಂದೆ ಬೇರೆ ಏನಾದರೂ ಹಿನ್ನೆಲೆ ಇರಬಹುದೇನು? ಅದನ್ನ ಹೇಳ್ತೀನಿ. ಅದಕ್ಕಿಂತ ಮೊದಲ ಈ ಉಮರ್ ಖಾಲಿದ್ ಯಾರು ಅಂತ ನೋಡೋಣ. ಈಗಾಗಲೇ ನೀವು ಪ್ರಕಾಶ್ ರಾಜ್ ಅವರ ಬಾಯಿಂದ ಉಮರ್ ಖಾಲಿದ್ ಅವರು ದೇಶದ ಒಳ್ಳೆಯ ನಾಯಕ ಅಂತೆಲ್ಲ ಕೇಳಿಸ್ಕೊಂಡಿದ್ದೀರಿ. ಬಟ್ ನಿಜವಾಗ್ಲೂ ಉಮರ್ ಖಾಲಿದ್ ಮೇಲಿರೋ ಕೇಸ್ಗಳೇನು, ಆತ ಮಾಡಿರೋದಾದ್ರೂ ಏನು ಹೇಳ್ತೇನೆ ಕೇಳ್ರಿ. ಈತ ತುಕಡೆ ತುಕಡೆ ಗ್ಯಾಂಗ್ನ ಸದಸ್ಯ. ಭಾರತವನ್ನ ತುಕಡೆ ತುಕಡೆ ಮಾಡಬೇಕು ಅಂತ ಒಂದು ಗ್ಯಾಂಗ್ ಐತಲ್ರಿ, ಅದ ಗ್ಯಾಂಗ್. JNU ಯೂನಿವರ್ಸಿಟಿಯ ಮಾಜಿ ಅಧ್ಯಕ್ಷ. ಯಾವಾಗಲೂ ದೇಶಕ್ಕೆ ಹೆಂಗೆ ಕೆಟ್ಟದ್ದು ಮಾಡೋಣ ಅಂತ ಯೋಚನೆ ಮಾಡೋ ಆ ಜಾಗದಿಂದ ಬಂದಿರುವಂಥ ವ್ಯಕ್ತಿ. 2020 ದೊಡ್ಡ ಮಟ್ಟದಾಗ ದೆಹಲಿ ಒಳಗೆ ಒಂದು ದಂಗೆ ಆಯ್ತು ನೋಡ್ರಿ. ಆ ದಂಗೆ ಒಳಗ ಸರಿಸುಮಾರು 52ರಿಂದ 53 ಮಂದಿ ಸತ್ರಲ್ಲ. ಆ ದಂಗೆಗೆ ಕಾರಣ ಮಾಸ್ಟರ್ ಮೈಂಡ್ ಇದ್ದ ಉಮರ್ ಖಾಲಿದ್. ವಿಚಾರಣೆ ಸಂದರ್ಭದಾಗ ಸಿಕ್ಕಿರೋ ಸಾಕ್ಷಿಗಳ ಪ್ರಕಾರ ಈತ ಆ ದಂಗೆಗಳನ್ನ ವಾಟ್ಸಪ್ ಮೂಲಕ ರೆಡಿ ಮಾಡಿಸಿದ್ದ. ಅವರು ಎಲ್ಲಿಗೆ ಬರಬೇಕು, ಯಾವ ರೀತಿ ಪ್ರಚೋದನೆಯನ್ನ ನೀಡಿದ್ದ, ಅದೆಲ್ಲವೂ ವಾಟ್ಸಪ್ ಮೂಲಕ ನಡೆದಿತ್ತು ಅನ್ನೋ ಸಾಕ್ಷಿಗಳು ಸಿಕ್ಕಾವಂತ. ಈತ ಭಾರತಕ್ಕೆ ಬೇಕಾಗಿರೋ ಮೋಸ್ಟ್ ವಾಂಟೆಡ್ ಟೆರರಿಸ್ಟ್ಗಳನ್ನ, ಪಾಕಿಸ್ತಾನದ ಏಜೆಂಟ್ಗಳನ್ನ ಆಗಾಗ ಭೇಟಿ ಆಗ್ತಿದ್ದ ಅನ್ನೋ ಆರೋಪಗಳು ಈತನ ಮೇಲೆ ಅದಾವ. ಇವ ಅದಾನಲ್ರಿ ದೊಡ್ಡ ಹಿಂದೂ ದ್ವೇಷಿ. ಹಿಂದೂ ಅಂದ್ರನ ಸಿಡಿತನ. ಇಂತಹ ಹಿಂದೂ ದ್ವೇಷಿ ಭಾರತದ ಪ್ರೇಮಿ ಆಗಕ ಯಾವತ್ತೂ ಸಾಧ್ಯ ಇಲ್ಲ. ಇಂಥವ ದೇಶದ್ರೋಹದ ಆರೋಪದ ಮೇಲೆ ಜೈಲೊಳಗಿರಾಮ ರಾಜ್ಯಸಭೆಗೆ ಬಂದು ಅಲ್ಲಿ ಭಾರತದ ಸೀಕ್ರೆಟ್ಸ್ಗಳನ್ನ ರಿವೀಲ್ ಮಾಡಂಗಿಲ್ಲ ಅಂತ ಏನು ಹೇಳ್ತೀರಿ? ಇದು ಭಾರತಕ್ಕೆ ರಕ್ಷಣಾ ದೃಷ್ಟಿಯಿಂದ ಆಗ್ಲಾರ್ದ ಮಾತೈತಿ. ಈಗ ಮುಸ್ಲಿಂ ಸಮುದಾಯದ ಸಂಘಟನೆಗಳು ಈ ರೀತಿ ಲೆಟರ್ ಬರ್ದಾವ ಅನ್ನೋ ಕಾರಣಕ್ಕಾಗಿ ಜೈಲೊಳಗಿರೋ ಆರೋಪಿಯನ್ನ ಕರ್ಕೊಂಡು ಬಂದು ರಾಜ್ಯಸಭೆಗೆ ಬಿಡಕ್ ಆಗೋದಿಲ್ಲ. ಒಂದು ಪಾಯಿಂಟ್ ಹೇಳ್ತೇನೆ ಕೇಳ್ರಿ. ಉಮರ್ ಖಾಲಿದ್ ತಾನೊಬ್ಬ ನಾಸ್ತಿಕ ಅಂತ ಹೇಳ್ಕೊಂತಾನ. ನಾಸ್ತಿಕ ಅಂದ್ರ ದೇವರನ್ನ ನಂಬೋದಿಲ್ಲ, ದೇವರೇ ಇಲ್ಲ ಅಂತ ಒಪ್ಕೊಂಡು ನಡೆಯೋರು. ಆದ್ರ ಇಸ್ಲಾಂ ಧರ್ಮ ದೇವರಿಂದಾನೇ ಎಲ್ಲ, ಅಲ್ಲಾಹನಿಂದಾನೇ ಎಲ್ಲ ಅಂತ ಮುಂದುವರಿಯೋದು. ಅಲ್ಲಾಹನೇ ಇಲ್ಲ ಅಂತ ಹೇಳ್ಕೊಳ್ಳೋ ನಾಸ್ತಿಕನನ್ನ ಸಪೋರ್ಟ್ ಮಾಡಕ್ ಹೆಂಗ್ ಸಾಧ್ಯ ಇಸ್ಲಾಂ ಅವರು ಅನ್ನೋ ಪ್ರಶ್ನೆ ಬರ್ತೈತಿ. ಇದರಿಂದ ಬೇರೆ ಏನಾದ್ರೂ ಉದ್ದೇಶ ಇರಬಹುದೇನು ಅನ್ನೋ ಅನುಮಾನಗಳು ಇಲ್ಲೇ ಗಾಢ ಆಗೋದು. ಇನ್ನ ಬಾಯ್ ಬಿಟ್ರೆ ಉಮರ್ ಖಾಲಿದ್ ಅಲ್ಲೇ ಜೈಲೊಳಗ ಕೊಳೆಯೋ ಹಂಗ ಮಾಡಾಕತ್ತಾರ. ಮೋದಿ ಕೋರ್ಟು ನ್ಯಾಯಾಂಗ ವ್ಯವಸ್ಥೆ ಸರಿ ಇಲ್ಲ ಅಂತ ಮಾತಾಡೋರ್ಗೆ ಒಂದು ಮಾತು ಹೇಳ್ತೇನೆ ಕೇಳ್ರಿ. ನಿಜವಾಗ್ಲೂ ಅಲ್ಲಿ ನಡೆಯಾಕತ್ತಿರೋದ ಬೇರೆ. ಉಮರ್ ಖಾಲಿದ್ ಪರ ವಕೀಲ ಡೇಟ್ ಮೇಲೆ ಡೇಟ್ ಮುಂದೆ ಹಾಕಾಕತ್ತಾರ. ಅವರಾಗೆ ಡೇಟನ್ನು ಎಕ್ಸ್ಟೆಂಡ್ ಮಾಡಾಕತ್ತಾರ. ಕೋರ್ಟ್ ವಿಚಾರಣೆಗೆ ಏನೆಲ್ಲ ಸಬ್ಮಿಟ್ ಮಾಡ್ರಿ ಅಂತ ಹೇಳುತ್ತೋ ಮುಂದಿನ ಡೇಟಿಗೆ ಸಬ್ಮಿಟ್ ಮಾಡ್ತೀವಿ,
ಅದಾಯ್ತು ಇದಾಯ್ತು ಅಂತ ಒಂದಕ್ಕಿನ್ನ ಒಂದು ನೆಪ ಹೇಳಿ ಮುಂದೆ ಹೋಗಕತ್ತಾರ. ಅದನ್ನ ಬಿಟ್ಟು ಕೋರ್ಟೇ ಹಿಂಗೆ ಮಾಡತೈತಿ, ಸರ್ಕಾರನೇ ಹಿಂಗೆ ಕುಮ್ಮಕ್ ಕೊಡತೈತಿ ಅಂತ ಮಾತಾಡೋರು ದಯವಿಟ್ಟು ಇದನ್ನ ತಿಳ್ಕೊಬೇಕು. ಇದೆಲ್ಲ ಲೆಟರ್ ಒಳಗೂ ಕೂಡ ರಾಜಸ್ಥಾನ ಮುಸ್ಲಿಂ ಸಂಘಟನೆಗಳು ಬರ್ದಾವ, ಅವ್ರಿಗೂ ಇದು ಗೊತ್ತಾಗಬೇಕು. ಇಲ್ಲಿ ರಾಜಸ್ಥಾನದಾಗ ಕಾಂಗ್ರೆಸ್ಗ ಆಲ್ಮೋಸ್ಟ್ 18-20% ಓಟ್ ಕನ್ಫರ್ಮ್ ಐತಿ. ಇನ್ನು 10% ಅವ್ರಿಗೆ ಬೀಳೋ ಸಾಧ್ಯತೆಗಳು ಭಾಳ ಅದಾವ. ಅಂದ್ರೆ ಟೋಟಲ್ 30% ಅವ್ರದ ಇದ್ದಂಗಲ್ಲಿ. ಹಿಂಗಾಗಿ ಅವ್ರ ಬೇಡಿಕೆ ಸಾಮಾನ್ಯವಾಗಿ ಬಹಳಷ್ಟು ಬೇಕೇ ಅನ್ನೋ ಥರ ಇರ್ತೈತಿ. ಹಿಂಗಾಗಿ ಈಗ ಕಾಂಗ್ರೆಸ್ ಸರ್ಕಾರ ಮುಖ್ಯವಾಗಿ ಮಲ್ಲಿಕಾರ್ಜುನ ಖರ್ಗೆ ಕಾಕಾರು, ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅವ್ರು ಕೂತು ಏನು ಡಿಸೈಡ್ ಮಾಡಿ ಏನು ಹೇಳ್ತಾರೋ ನೋಡಬೇಕು. ಬಟ್ ಅವರ ನಿರ್ಧಾರ ದೇಶದ ಹಿತದೃಷ್ಟಿಯಿಂದನ ಆಗಬೇಕು.